ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2024ರಲ್ಲಿ ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳಲ್ಲಿ ಒಟ್ಟು 2975 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗಿತ್ತು. ಅಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ರು. 2024ರಲ್ಲಿ ಅಧಿಸೂಚನೆ ಹೊರಡಿಸಿದ್ರು. ಆಮೇಲೆ 14/10/2024ರಲ್ಲಿ ಅಧಿಸೂಚನೆ ಹೊರಡಿಸಿದ್ರು. ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅಂಥ ಟೈಮ್ದಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ಫಿಸಿಕಲ್ ಮತ್ತು ಮೆರಿಟ್ ಆಧಾರದ ಮೇಲೆ ಕಿರಿಯ ಪವರ್ ಮ್ಯಾನ್ ಹುದ್ದೆ ಯಾವುದೇ ರೀತಿಯಾದ ಎಕ್ಸಾಮ್ ಇರೋದಿಲ್ಲ. ಹಾಗಾಗಿ ಇದು ನೇರ ನೇಮಕಾತಿ. ಅವಾಗಿನ ಟೈಮ್ದಾಗ ಅಂದ್ರೆ 14/10/2024ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರದ್ದು ಟೋಟಲ್ ಪ್ರೊಸೆಸನ್ನು ಮಾಡಿ 2/4/2026ರಲ್ಲಿ ಒಂದು ಅಂತಿಮ ಪಟ್ಟಿಯನ್ನು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ. ಆ ಒಂದು ಆಯ್ಕೆ ಪಟ್ಟಿಯಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿರಲ್ಲ ಅವರಿಗೆ ಈಗ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೌನ್ಸಿಲಿಂಗ್ ಡೇಟನ್ನು ಸರ್ಕಾರದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಯಾರ. ಆ ಒಂದು ಕೌನ್ಸಿಲಿಂಗ್ ಡೇಟನ್ನು ಹೇಳ್ತೀನಿ, ಮತ್ತು ಕೌನ್ಸಿಲಿಂಗ್ ಯಾವ ರೀತಿ ನಡೀತೈತಿ, ನೀವು ಯಾವ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತಕ್ಕಂತಹ ಸಂಪೂರ್ಣವಾದ ವಿವರ ಹೇಳ್ತೀನಿ ನೋಡ್ರಿ. ಒಂದು ನಿಮಗೆ ಹೇಳ್ಬೇಕಂತಂದ್ರೆ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗಿದ್ದು 28/8/2026 ಮತ್ತು 29/8/2026 2 ದಿನಗಳ ಕಾಲ ಕೌನ್ಸಿಲಿಂಗ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಸರ್ಕಾರದವರು ಹೇಳ್ಯಾರ. ಹಾಗಾಗಿ 2024ರಲ್ಲಿ ರಿಕ್ರೂಟ್ಮೆಂಟ್ ಆಯಿತು. ಆಮೇಲೆ 2026ರಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ಯಾರ. ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವರಿಗೆ ಕ್ಲಿಯರ್ ಆಗಿ ಅದು ಗೊತ್ತೇ ಇರ್ತೈತಿ. ಹಾಗಾಗಿ ಯಾರು ಗೊಂದಲ ಮಾಡ್ಕೋಬೇಡ್ರಿ. ಮತ್ತು ಹೊಳ್ಳಿ ಲಿಸ್ಟ್ ಬಿಡ್ತಾರ ಅದು ಬಿಡ್ತಾರ ಅಂತ ಯಾವುದೇ ರೀತಿಯಾದ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು 2026ರಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಏನು ಬಿಟ್ಟಾರಲ್ಲ ಆ ಒಂದು ಆಯ್ಕೆ ಪಟ್ಟಿಯಲ್ಲಿ ಹೆಸರಿದ್ದವರು ಈಗ ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕು. ಯಾರೆಲ್ಲ ಈ ಒಂದು ಜಾಬ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ ಅವರೆಲ್ಲ ಆಯ್ಕೆ ಆಗಿದ್ರಿ ಅಂದ್ರೆ ಈ ಒಂದು ಕೌನ್ಸಿಲಿಂಗಿಗೆ ಕಂಪಲ್ಸರಿಯಾಗಿ ನೀವು ಹಾಜರಿ ಆಗಲೇಬೇಕು. ಹೇಳ್ತೀವಿ ನೋಡ್ರಿ ಕೌನ್ಸಿಲಿಂಗ್ ಯಾವ ರೀತಿ ಇರ್ತೈತಿ ಮತ್ತು ಪ್ರೊಸೆಸ್ ಏನೈತಿ ಅಂತೇಳಿ. ಮೊಟ್ಟ ಮೊದಲನೇದಾಗಿ 28 ಮತ್ತು 29 ಆಗಸ್ಟ್ 2026 ಕೌನ್ಸಿಲಿಂಗಿಗೆ ಆಯ್ಕೆ ಆದವ್ರು ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಹಾಜರಿ ಆಗಲೇಬೇಕು. ಕರೆಕ್ಟ್ ಟೈಮಿಂಗ್ ನೀವು ಹಾಜರಿ ಆಗಲೇಬೇಕು. ಹಾಜರಿ ಆಗುವ ಟೈಮ್ನಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಸಿಂಧುತ್ವ ಬೇಕಂತ ಹೇಳ್ಯಾರ. ಯಾರ್ಯಾರು ಅಪ್ಲಿಕೇಶನ್ ಹಾಕಿರಲ್ಲ ಅವ್ರಿಗೆ ಹೇಳಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತೈತಿ. ನೀವು ಸಿಂಧುತ್ವ ರೆಡಿ ಮಾಡ್ಕೊಂಡಿರಿ ಅಂದ್ರೆ ಕಂಪಲ್ಸರಿಯಾಗಿ ಸಿಂಧುತ್ವವನ್ನು ತೊಗೊಂಡು ಹೋಗಲೇಬೇಕು. ಆಮೇಲೆ ಗುರುತಿನ ಚೀಟಿ, ನೀವು ಗುರುತಿನ ಚೀಟಿಗಾಗಿ ಮೇನ್ ಆಗಿ ಒಯ್ಬೇಕಾಗಿರೋದು ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ವೋಟಿಂಗ್ ಕಾರ್ಡ್ ಇಲ್ಲ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್, ಯಾವುದಾದ್ರೂ ಒಂದು ಗುರುತಿನ ಚೀಟಿ ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಲೇಬೇಕು. ಆಮೇಲೆ ಮತ್ತೊಂದು ಹೇಳ್ತೀನಿ, ಇದರ ಜೊತೆಗೆ ಯಾಕಂತಂದ್ರೆ ಮೆಸ್ಕಾಮಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ ಜಾಸ್ತಿ ಜನ ನಮ್ಮ ಉತ್ತರ ಕರ್ನಾಟಕದವ್ರು ಇರ್ತೀರಿ. ಹಾಗಾಗಿ ಒಂದು ದಿನದಲ್ಲಿ ಹೋಗಿ ಒಂದು ದಿನದಲ್ಲಿ ಬರಲಿಕ್ಕೆ ಕಷ್ಟ ಆಕೈತಿ. ಹಾಗಾಗಿ ದಯವಿಟ್ಟು ನೀವು ಜಾಬ್ ಅಪ್ಲಿಕೇಶನ್ ಹಾಕೋ ಮುಂದೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ರಿ, ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರಲ್ಲ ಅಪ್ಲಿಕೇಶನ್ ಹಾಕೋ ಮುಂದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಆಧಾರ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕಾಸ್ಟ್ ಇನ್ಕಮ್, ಆಮೇಲೆ ರೂರಲ್ ಸರ್ಟಿಫಿಕೇಟ್, ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ, ಆಮೇಲೆ ನಿಮ್ಮದು ಮೆಡಿಕಲ್ ಸರ್ಟಿಫಿಕೇಟ್, ಇವೇನು ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಕಲೆಕ್ಟ್ ಮಾಡ್ಕೊಂಡಿರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ಅದರ ಜೊತೆಗೆ ಮತ್ತೊಂದು ಹೇಳ್ತೀನಿ, ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಚಲನ್ ಫಾರ್ಮ್ ತುಂಬಿರ್ತೀರಿ. ಆ ಚಲನ್ ಸರ್ಟಿಫಿಕೇಟ್ ಒಂದು, ಫಾರ್ಮ್ ತುಂಬಿದ್ದು ರಿಸಿಪ್ಟ್ ಒಂದು, ಅದೆಲ್ಲವನ್ನು ಸರಿಯಾಗಿ ಕಲೆಕ್ಟ್ ಮಾಡಿಕೊಂಡು ಒಂದು ಸೆಟ್ ಅಟೆಸ್ಟೆಡ್ ಮಾಡಿಸಿ ಒಂದು ಸೆಟ್ ಒರಿಜಿನಲ್ ಒಂದು ಸೆಟ್ ಜೆರಾಕ್ಸ್ ಆ ರೀತಿ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಈ ದಿನಾಂಕ 28/8/2026 ಮತ್ತು 29/8/2026 ಇವೆರಡು ದಿನ ನಿಮಗೆ ಯಾವಾಗ ಡೇಟ್ ಹೇಳಿರ್ತಾರಲ್ಲ ಅವರು ಆ ಟೈಮಿಂಗ್ ನೀವು ಹೋಗಿ ಅಲ್ಲಿ ಹಾಜರಾಗಬೇಕು. ಮತ್ತು ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ಯಾರು ಡಾಕ್ಯುಮೆಂಟ್ಸ್ ಇಲ್ಲದ ಅಲ್ಲಿ ಹೋಗ್ಬೇಡ್ರಿ. ಯಾಕಂತಂದ್ರೆ ಅಲ್ಲಿ ಹೋದ ಕೂಡಲೇ ನಿಮಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂಥೇಳಿ ರಿಜೆಕ್ಟ್ ಮಾಡ್ಬೋದು. ದಯವಿಟ್ಟು ಯಾರು ಅಂತಹ ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಹೋಗಿ ಸಬ್ಮಿಟ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಮತ್ತೊಂದು ಅಟೆಸ್ಟೆಡ್ ಕಂಪಲ್ಸರಿಯಾಗಿ ಕೇಳ್ಯಾರ, ಹಾಗಾಗಿ ಅಟೆಸ್ಟೆಡ್ ಮಾಡಿಸ್ಕೋರಿ. ಮತ್ತೊಂದು ಸ್ನೇಹಿತರೆ, ಏನು ಇದು ಕೌನ್ಸಿಲಿಂಗ್ ಅಂತಂದ್ರೆ ಕೌನ್ಸಿಲಿಂಗ್ ಅಂತಂದ್ರೆ ಈಗ ಸದ್ಯಕ್ಕೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯವರು ಮಾತ್ರ ಕೌನ್ಸಿಲಿಂಗನ್ನು ಕರೆದಾರ. ಕೌನ್ಸಿಲಿಂಗಕ್ಕೆ ಹೋಗೋರು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕೋ ಮುಂದೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿರಲ್ಲ ಅವರಷ್ಟೇ ಹೋದ್ರೆ ಅಂದ್ರೆ ಅವರಷ್ಟೇ ಹೋಗಲೇಬೇಕು. ಬೇರೆ ಕಂಪ್ನಿಗೆ ನೀವು ಅಪ್ಲಿಕೇಶನ್ ಹಾಕಿ ಮೆಸ್ಕಾಮ್ದಾಗ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ.
ಯಾಕಂತಂದ್ರೆ ಪ್ರತಿಯೊಂದು ಕಂಪ್ನಿಗೆ ಬೇರೆ ಬೇರೆ ರೀತಿಯಾದ ಕೌನ್ಸ್ಲಿಂಗದ ಸ್ಥಳ ಇರುತ್ತೆ, ಕೌನ್ಸ್ಲಿಂಗದ ಡೇಟ್ ಇರುತ್ತೆ. ಹಾಗಾಗಿ ನೀವು ಬೆಸ್ಕಾಮಲ್ಲಿ ಸೆಲೆಕ್ಷನ್ ಆಗಿ, ಹೆಸ್ಕಾಮಲ್ಲಿ ಸೆಲೆಕ್ಷನ್ ಆಗಿ, ನಾನು ಮಂಗಳೂರು ಕೌನ್ಸ್ಲಿಂಗ್ ಹೋಗಿ ಅಟೆಂಡ್ ಆಗ್ತೀನಿ ಅಂದ್ರೆ ಆಗಂಗಿಲ್ಲ. ಮತ್ತು ಅಂತಹ ಯಾರಾದರೂ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಆಲ್ ಓವರ್ ಕರ್ನಾಟಕದಾಗ ಒಂದೇ ಪ್ಲೇಸ್ದಾಗ ಇರ್ಬೋದು. ಹಾಗಾಗಿ ನಾನು ಹೋಗತ್ತನಂಥೇಳಿ ದಯವಿಟ್ಟು ಯಾರು ಹೋಗಕ್ಕೆ ಹೋಗ್ಬೇಡ್ರಿ. ಆ ರೀತಿ ಇರಂಗಿಲ್ಲದ. ಯಾಕಂತಂದ್ರೆ ಪ್ರತಿಯೊಂದು ಕೌನ್ಸ್ಲಿಂಗದ ಡೇಟಾ, ಪ್ರತಿಯೊಂದು ಸ್ಥಳ, ಪ್ರತಿಯೊಂದು ಕಂಪ್ನಿಗೆ ಬೇರೆ ಬೇರೆ ಇರ್ತೈತಿ. ಹಾಗಾಗಿ ನಿಮಗೆ ನೀವೆಲ್ಲ ಹೆಸ್ಕಾಮ್ ಬೆಸ್ಕಾಮ್ ಹಾಕಿದ್ರಿ ಅಂದ್ರೆ ಅವು ಯಾವಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ತಾವಲ್ಲ ಅವಾಗ ನೀವು ಹೋಗ್ಬೇಕಾಗತ್ತೆ. ಈ ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಗೆ ಮೆಸ್ಕಾಮ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ ಅವರು ಮಾತ್ರ ಈಗ ಕೌನ್ಸ್ಲಿಂಗಕ್ಕೆ ಅಟೆಂಡ್ ಆಗಬೇಕು. ಆಮೇಲೆ ಅಟೆಂಡ್ ಆದ ಬಳಿಕ ಇದನ್ನ ಹೇಳ್ಯಾರ ಏನಂತಂದ್ರೆ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ವೆಬ್ಸೈಟ್ದಾಗ ಹೋಗಿ ಕ್ಲಿಕ್ ಮಾಡ್ಕೋರಿ, ಮತ್ತೊಂದ್ಸರಿ ಅಫಿಷಿಯಲ್ ಆಗಿ ನೋಡ್ರಿ. ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿ ನಿಮ್ಮದು ಡೇಟಾ ಮತ್ತು ಸ್ಥಳ ಹೇಳ್ಯಾರ ನೋಡ್ರಿ. ಆಡಳಿತ ಕಚೇರಿ ಮೆಸ್ಕಾಂ ಭವನ, ಕಾವೂರು ಅಡ್ಡ ರಸ್ತೆ, ಬಿಜೈ, ಮಂಗಳೂರು 575004. ಇದಿಷ್ಟು ವಿಳಾಸ ಕೊಟ್ಟಾರವ್ರ. ಮತ್ತೊಂದು ಸಾರಿ ಸ್ನೇಹಿತರೆ, ಯಾರೆಲ್ಲ ಸೆಲೆಕ್ಷನ್ ಆಗಿರಲ್ಲ ಅವರು ದಯವಿಟ್ಟು ಅಫಿಷಿಯಲ್ ಪೇಜ್ದೊಳಗೆ ಹೋಗಿ, ಮೆಸ್ಕಾಮ್ ಅಫಿಷಿಯಲ್ ಪೇಜ್ದೊಳಗೆ ಹೋಗಿ ನಿಮ್ಮ ಒಂದು ಸರಿಯಾದ ನಿಮ್ಮದು ಡೇಟ್ ಯಾವಾಗ ಕೊಟ್ಟಾರ ಆ ಡೇಟ್ ನೋಡ್ಕೊಂಡು, ಕೌನ್ಸ್ಲಿಂಗ್ ಡೇಟ್ ನೋಡ್ಕೊಂಡು, ಸ್ಥಳವನ್ನು ನೋಡಿಕೊಂಡು ಅಟೆಂಡ್ ಮಾಡ್ಕೊಂಡು ನಿಮ್ಮ ಪ್ರೊಸೆಸನ್ನು ಭಾಗಿಯಾಗ್ರಿ. ಮತ್ತೊಂದು ಹೇಳ್ತೇನೆ ರೀ, ಏನಂತಂದ್ರೆ ಕೌನ್ಸ್ಲಿಂಗ್ ಏನಂತಂದ್ರೆ ನಿಮ್ಮನ್ನು JLM ಅಂದ್ರೆ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ಅಂತಕ್ಕಂಥ ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಅದು ಕೌನ್ಸ್ಲಿಂಗಲ್ಲಿ ಪ್ರೊಸೆಸ್ ಆಕೈತಿ. ಇದು ಒಂದು ಮುಖ್ಯವಾಗಿ. ಆಮೇಲೆ ಎರಡನೇದು ಹೇಳ್ತೀನಿ, ನಿಮಗೆ ಆರ್ಡರ್ ಕಾಪಿ ಕೊಟ್ರಂದ್ರೆ ನೀವು ನೌಕರಿಗೆ ಸೇರಿದ ಹಾಗೆ. ಅದೊಂದು ಬಹಳ ದೊಡ್ಡ ಖುಷಿ ವಿಚಾರ. ಯಾಕಂತಂದ್ರೆ ಎಷ್ಟೋ ಜನರು ಹಗಲು ರಾತ್ರಿ ಏನಂತ ಕಷ್ಟಪಟ್ಟರಿ, ಯಾಕಂದ್ರೆ ನೌಕರಿ ಪಡಿಬೇಕಂತೇಳಿ. ಅಂಥವ್ರಿಗೆ ಇದೊಂದು ಸಿಹಿ ಸುದ್ದಿ. ಮತ್ತು ಆರ್ಡರ್ ಕಾಪಿ ಕೊಟ್ಟ ಕೇಸಿಂದ ಅವ್ರು ಹೇಳ್ತಾರೆ ಸ್ಥಳ ನಿಯುಕ್ತಿಗಾಗಿ ಸ್ಥಳ ನಿಯುಕ್ತಿ ಮಾಡ್ತಾರೆ. ನಿಮಗೆ ಸ್ಥಳ ನಿಯುಕ್ತಿ ಅಂತಂದ್ರೆ ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಕೊಟ್ಟ ಆರ್ಡರ್ ಕಾಪಿ ಒಳಗೆ ಅಡ್ರೆಸ್ ಇರ್ತೈತಿ. ನಿಮಗೆ ಯಾವ ಏರಿಯಾದಲ್ಲಿ ಡ್ಯೂಟಿಗೆ ಹಾಕ್ತಾರಲ್ಲ, ಯಾವ ಸೆಕ್ಷನ್, ಯಾವ ಸಬ್ ಡಿವಿಷನ್, ಯಾವ ಡಿವಿಷನ್ ಅಂತೇಳಿ ಅದ್ರೊಳಗೆ ಮೆನ್ಷನ್ ಇರ್ತೈತಿ. ನೀವು ಅಲ್ಲಿ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಇದಿಷ್ಟು ಕೌನ್ಸ್ಲಿಂಗ್ ಪ್ರೊಸೆಸ್. ಆರ್ಡರ್ ಕಾಪಿ ಕೊಡ್ತಾರೆ. ಆರ್ಡರ್ ಕಾಪಿ ಒಳಗೆ ನಿಮಗೆ ಎಲ್ಲಿ ಡ್ಯೂಟಿ ಇರ್ತೈತಿಲ್ಲ ಅಲ್ಲಿ ಅದ್ರೊಳಗೆ ಮೆನ್ಷನ್ ಮಾಡಿರ್ತಾಳೆ, ಸ್ಥಳ ಮತ್ತು ವಿವರ ಮೆನ್ಷನ್ ಮಾಡಿರ್ತಾರೆ. ಇಂತಿಷ್ಟು ದಿನದೊಳಗೆ ನೀವು ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಆವತ್ತಿಂದ್ರೆ ನಿಮ್ಮದು ಸರ್ಕಾರಿ ಕೆಲಸ ಚಾಲು ಆದಂಗೆ. ಇದು ಕೌನ್ಸ್ಲಿಂಗದ ಪ್ರೊಸೆಸ್ ಐತಿ. ಮತ್ತೊಂದು ಹೇಳ್ತೀನಿ ಸ್ನೇಹಿತರೆ, ನಾನು ಕೂಡ ಒಬ್ಬ ಹೆಮ್ಮೆಯ ಪವರ್ಮ್ಯಾನ್. KEBಯಲ್ಲಿ ಕೆಲಸ ಮಾಡಕತ್ತಿ, ಹೆಸ್ಕಾಮಲ್ಲಿ ಕೆಲಸ ಮಾಡಕತ್ತಿ, 10ನೇ ವರ್ಷ ರನ್ನಿಂಗ್ ಐತಿ. ಭಾಳ ಪ್ರೌಡ್ ಫೀಲ್ ಐತಿ. ಯಾಕಂದ್ರೆ ಸ್ನೇಹಿತರೆ, ಇಂತಹ ಇಲಾಖೆಯಲ್ಲಿ ಕೆಲಸ ಮಾಡೋದು ಬಹಳ ಪುಣ್ಯದ ಕೆಲಸ. ಹಾಗಾಗಿ ದಯವಿಟ್ಟು ಯಾರ್ಯಾರೆಲ್ಲ ನಮ್ಮ ಇಲಾಖೆಗೆ ಬರತ್ತಾರಲ್ಲ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಭಾಳ ಸುರಕ್ಷತೆಯಿಂದಿರ್ರಿ. ಮತ್ತು ಸಡನ್ನಾಗಿ ಎಲ್ಲರೂ 10th ಬೇಸ್ ಮೇಲೆ ಬಂದಿರ್ತಾರೆ. ಯಾರು ಕೂಡ ದುಡುಕಿ ನನಗೆಲ್ಲ ಗೊತ್ತೈತಿ, ನಾ ಕಂಬ ಕೆಲಸ ಮಾಡ್ತೀನಿ, ನಾ ಶಾನೆ ಅದೇನಿ ಅಂತೇಳಿ ದಯವಿಟ್ಟು ಯಾರು ದುಡುಕಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಒಂದು ಇಲಾಖೆಯಲ್ಲಿ ತಿಳ್ಕೊಳ್ಳೋದು ಭಾಳ ಐತಿ. ಎಷ್ಟು ತಿಳ್ಕೊತಾರಲ್ಲ ಅಷ್ಟು ಕಡಿಮೆನ. ಹಾಗಾಗಿ ಇನ್ನೂ ಟ್ರೈನಿಂಗ್ ಪೀರಿಯಡ್ದಾಗ ಇರ್ತಾರೆ. ಸಾಧ್ಯವಾದಷ್ಟು ತಿಳ್ಕೊರಿ. ನಮ್ಮ ಸೀನಿಯರ್ ಮೇಸ್ತ್ರಿಗಳು ಇರ್ತಾರೆ, ಸೀನಿಯರ್ ಎಂಪ್ಲಾಯೀಸ್ ಇರ್ತಾರೆ. ಅವ್ರ ಜೊತೆ ಚೆಂದಂಗೆ ಒಡನಾಟ ಬೆಳೆಸ್ಕೊಂಡು, ಜನರೊಂದಿಗೆ ಒಳ್ಳೆಯ ಕಮ್ಯುನಿಕೇಷನ್ ಬೆಳೆಸ್ಕೊಂಡು ಚೆಂದಂಗೆ ಹೋರಿ. ಆಲ್ ದ ಬೆಸ್ಟ್, ಹಾರ್ಟ್ಲಿ ವೆಲ್ಕಮ್. ಪ್ರತಿಯೊಬ್ಬರು ಯಾರ್ಯಾರು ಬರತ್ತಾರಲ್ಲ ಎಲ್ಲರಿಗೂ ವೆಲ್ಕಮ್.